ಅಂದ್ಬಿಟ್ಟು ನಾಳೆಯಿಂದ ಬಿಟ್ಕೊಡ್ಬೇಡ್ರಿ. ಅದೆಲ್ಲ ತಿನ್ಬಿಟ್ರಲ್ಲ ಇವಾಗ ಏನು ಮಾಡೋದು ಅಂತ ಆ ಥರ ಆಯಿತು. ಇದನ್ನು ತಿನ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ನಾವು ವರಿ ಮಾಡಬಾರ್ದು. ಕೆಳಗಡೆ ಬರೋಷ್ಟರಲ್ಲಿ 4:30 ಆಗಿತ್ತು. ಅದನ್ನು ಇಂತು ಡೇ 3 ಕೂಡ ಕಂಪ್ಲೀಟ್ ಮಾಡಾಯಿತು. ಇವತ್ತು ಮಾರ್ನಿಂಗು 4:30ಗೆ ಎದ್ದಿದ್ದೀವಿ ಫ್ರೆಂಡ್ಸ್ ನಾವು. ಇವತ್ತು ಬಾಗಿಲಲ್ಲಿ ನೋಡಿ ಈ ಥರ ರಂಗೋಲಿನ ಹಾಕಿದ್ದೀನಿ, ಮತ್ತು ಹೊಸ್ಲ ಹತ್ರ ಕೂಡ ಈ ಥರ ರಂಗೋಲಿನ ಹಾಕಿದ್ದೀನಿ. ತುಳಸಿ ಕಟ್ಟೆ ಹತ್ರ ನೋಡ್ತಾ ಇರ್ಬೋದು, ವಾವ್ ಬ್ಯೂಟಿಫುಲ್ ಆಗಿರೋ ರಂಗೋಲಿನ ಹಾಕಿದ್ದೀನಿ. ಇವತ್ತು ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಫ್ರೆಂಡ್ಸ್. ಮಾರ್ನಿಂಗ್ ವೈಬ್ ನೋಡಿ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಇವತ್ತು ಪೂಜೆ ನಮ್ಮದು ಫ್ರೆಂಡ್ಸ್. ಬಂದು ದೇವ್ರನ್ನೆಲ್ಲ ತೊಳೆದು ರೆಡಿ ಅರ್ಶಿನ ಕುಂಕುಮ ಇಟ್ಟಿದ್ದೀರಿ. ಅಲ್ಲಿ ರೆಡಿ ಮಾಡೋಷ್ಟರಲ್ಲಿ ಇಲ್ಲಿ ಶನಿ ಮಹಾತ್ಮ ಟೆಂಪಲಲ್ಲಿ MLA ಬಸವರಾಜ್ ಸರ್ ಅವರು ಬಂದಿದ್ದರು. ಇವತ್ತು ಅವ್ರದ್ದು 9 ವೀಕ್ಸ್ ಕಂಪ್ಲೀಟ್ ಆಯ್ತಂತೆ ಪೂಜೆ. ಅದಕ್ಕೋಸ್ಕರ ದೇವಸ್ಥಾನನೆಲ್ಲ ಸೂಪರಾಗಿ ಡೆಕೋರೇಷನ್ ಎಲ್ಲ ಮಾಡಿಸಿದ್ರು, ಮತ್ತು ಪ್ರಸಾದ ಕೂಡ ವ್ಯವಸ್ಥೆನ ಮಾಡಿದರು. ಅದಕ್ಕೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಅಲ್ಲೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ವಿ. ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಪ್ರಸಾದ ಕೂಡ ಕೊಟ್ಟರು ಫ್ರೆಂಡ್ಸ್. ಪ್ರಸಾದನ ಬೇಡ ಅಂತ ಅಂದಿರ ತಿನ್ಕೊಂಡು ಹೋಗಿದ್ದಾಯಿತು. ತುಂಬ ವೆರೈಟಿ ಪ್ರಸಾದನ ಮಾಡಿದರು. ನಾನು ಅದರಲ್ಲಿ ಇಷ್ಟನ್ನೇ ಹಾಕಿಸ್ಕೊಂಡೆ. ಇನ್ನೂ ತುಂಬ ವೆರೈಟೀಸ್ ಇದ್ವು ಫ್ರೆಂಡ್ಸ್, ನಾನು ಹಾಕಿಸ್ಕೊಂಡು ಅಷ್ಟೇ. ನೋಡಿದ್ರಲ್ಲ ಫ್ರೆಂಡ್ಸ್, ಬೆಳಗ್ಗೆಯಿಂದ ಫುಲ್ಲು ದೇವಸ್ಥಾನ. ಸ್ಯಾಟರ್ಡೆ ಬಂದರೆ ಈ ಥರನೇ ಇರುತ್ತೆ, ಫುಲ್ಲು ಬ್ಯುಸಿ ಆಗ್ತೀವಿ. ಯಾಕಂದರೆ ಇಲ್ಲಿ ಒಂದು ಚಿಕ್ಕದು ಆಂಜನೇಯ ಟೆಂಪಲ್ ಇದೆಯಲ್ಲ, ಅಲ್ಲಿ ಪೂಜೆ ನಮ್ಮನೆಯವರೇ ಸೇರಿ ಒಬ್ಬೊಬ್ಬರು ಒಂದೊಂದು ದಿನ ಪ್ರಸಾದ ಆ ಥರ ಮಾಡಿ ಕೊಡ್ತಾ ಇರ್ತೀವಿ. ಇವತ್ತು ಪ್ರಸಾದ ಮಾಡೋದು ನನ್ನ ಟರ್ನಿತ್ತು. ಅದಕ್ಕೋಸ್ಕರ ನಾನು 3:30ಗೆ ಮಾರ್ನಿಂಗ್ ಎದ್ದಿರೋದು. ನಾನು ಸ್ನಾನ ಎಲ್ಲ ಮುಗಿಸಿ ಕೆಳಗಡೆ ಬರೋಷ್ಟರಲ್ಲಿ 4:30 ಆಗಿತ್ತು. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ನೋಡಿರ್ಬೋದು ನೀವು. ಆ ಥರ ಆಯಿತು. ಇವತ್ತು ಫುಲ್ಲು ಬ್ಯುಸಿ. ಮತ್ತು ಶನಿ ಮಹಾತ್ಮ ಟೆಂಪಲ್ಗೆ ನಮ್ಮೂರಿನ MLA ಬಂದಿದ್ದರು ಬಸವರಾಜ್ ಸರು, ಅವ್ರನ್ನ ಮೀಟ್ ಮಾಡೋದಕ್ಕೂ ಕೂಡ ಹೋಗಿದ್ವಿ. ಅಲ್ಲಿ ಏನಾಯಿತು ಅಂತಂದರೆ ಪ್ರಸಾದ ಕೊಟ್ಬಿಟ್ರು ಫ್ರೆಂಡ್ಸ್. ಮತ್ತು ಪ್ರಸಾದನ ಬೇಡ ಅಂತ ಹೇಳೋದಕ್ಕೂ ಆಗೋದಿಲ್ಲ, ಹೋಗಲಿ ಅಂದ್ಬಿಟ್ಟು ನಾನು ಬರೀ ಒಂದು ದೋಸೆ ಮತ್ತು ಒಂದು ಇಡ್ಲಿ ಹಾಕ್ಸ್ಕೊಂಡು ತಿಂದೆ. ಪ್ರಸಾದ ಮತ್ತು ಸಕ್ಕತ್ತಾಗಿತ್ತು, ಬೇಡ ಅನ್ನೋಕ್ಕೂ ಮನಸ್ಸು ಬಂದಿಲ್ಲ, ತಿಂದ್ಬಿಟ್ಟೆ ಫ್ರೆಂಡ್ಸ್. ಇವತ್ತಿನ ಡಯಟ್ ನೋಡಿದ್ರಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾ ವಿರಾಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಇವತ್ತು ಇಂಟ್ರೋನೇ ತಗೊಂಡಿರಲಿಲ್ಲ, ಅದಕ್ಕೋಸ್ಕರ ಈಗ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ದೇವಸ್ಥಾನದಲ್ಲಿ ಭರ್ಜರಿ ಊಟ ಆಗೋಯ್ತು. ಅಯ್ಯೋ ನಮ್ಮ ಡಯಟ್ ಮಾಡ್ತಾ ಇದ್ದೀರಲ್ಲ, ಅದೆಲ್ಲ ತಿನ್ಬಿಟ್ರಲ್ಲ ಇವಾಗ ಏನು ಮಾಡೋದು ಅಂತ ಟೆನ್ಷನ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಒಂದ್ಸಲ ತಿನ್ಬಿಟ್ರೆ ಅದು ಹಂಗೆ ನೀವು ದಪ್ಪ ಆಗೋದಿಲ್ಲ. ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಬಟ್ ನಂದೇನು ಇದು ಸ್ಟಾರ್ಟಿಂಗ್ ಅಂತ ಏನಿಲ್ಲ. ಬಟ್ ಸ್ಟಾರ್ಟಿಂಗು ಮಾಡ್ತಿದ್ನಲ್ಲ, ನಾನು 83 kg ಇದ್ನಲ್ಲ ಫ್ರೆಂಡ್ಸ್. ಆವಾಗಂತೂ ಸಖತ್ ಸ್ಟ್ರಿಕ್ಟ್ ಆಗಿದ್ದೆ, ಈ ಥರ ಏನು ತಿಂತಾ ಇರಲಿಲ್ಲ. ಬಟ್ ಈಗ ಓಕೆ, ಯಾಕಂದರೆ ನನಗೆ ಗೊತ್ತಾಗಿದೆ ಯಾವ ಥರ ಏನು ಮಾಡಬೇಕು ಅಂತ ಅಂದ್ಬಿಟ್ಟು. ಇವತ್ತೊಂದಿನ ತಿಂದ್ಬಿಟ್ರೆ ನೋ ಪ್ರಾಬ್ಲಮ್ ಫ್ರೆಂಡ್ಸ್. ನಾಳೆಯಿಂದ ನಾವು ಅದೇ ಮತ್ತೆ ಡಯಟ್ಗೆ ರೊಟೀನ್ಗೆ ಸ್ಟಾರ್ಟ್ ಆಗ್ಬೋದು. ಇವತ್ತು ಅದನ್ನು ತಿಂದಿದ್ದೀವಲ್ಲ, ಮೇಂಟೈನ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ನನಗೆ ಗೊತ್ತು. ಅದಕ್ಕೋಸ್ಕರ ನಾನು ತಿಂದಿದ್ದೀನಿ. ನೀವು ಅಷ್ಟೇ ತಿಂದ್ಬಿಟ್ರಲ್ಲ ಅಂದ್ಬಿಟ್ಟು ನಾಳೆಯಿಂದ ಬಿಟ್ಕೊಡ್ಬೇಡ್ರಿ. ನಂದು ಫುಲ್ ವೀಡಿಯೋ ಕೂಡ ಮಾಡ್ತೀನಿ. ಸ್ಯಾರಿ ಉಟ್ಕೊಂಡ್ರೆ ಕೂಡ ಫೋಟೋ ಎಲ್ಲ ತೊಗೊತೀನಿ ಫ್ರೆಂಡ್ಸ್. ಫಸ್ಟೆಲ್ಲ ನಂದು ಬರೀ ಆಫ್ ಫೋಟೋ ಮಾತ್ರನೇ ಇದೆ ನನ್ನ ಫೋನಲ್ಲಿ. ಇವಾಗ ಅದೊಂದು ಖುಷಿ ಆಗುತ್ತೆ ಫ್ರೆಂಡ್ಸ್ ನನಗಂತೂ. ಅದನ್ನೇ ಅಪ್ಡೇಟ್ ಮಾಡಬೇಕಿತ್ತು, ಈಗ ಮಾಡಿದ್ದೀನಿ. ನೋಡೋಣ ನೈಟ್ ಹೇಗಿರುತ್ತೆ ಏನು ನಂದು ಪ್ಲೇಟು, ಡಿನ್ನರ್ ಪ್ಲೇಟ್ ಅಂತ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮಿಸ್ ಮಾಡದೆ ವಿಡಿಯೋನ ವಾಚ್ ಮಾಡಿ. ಡೇ 2 ವಿಡಿಯೋ ಯಾರೆಲ್ಲ ನೋಡಿ ಮತ್ತು ಸಪೋರ್ಟ್ ಮಾಡ್ತಾ ಇದ್ದೀರೋ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದನ್ನು ಯಾರು ನಿಮ್ಮ ಫ್ರೆಂಡ್ಸು ಸಣ್ಣ ಆಗಬೇಕು ಅಂತಿದ್ದಾರೋ ಅವ್ರ ಜೊತೆ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಈಗ ಬಂದು ಜಿಮ್ಗೆ ಹೋಗೋಷ್ಟರಲ್ಲಿ ಚಟ್ನಿಗೆ ರುಬ್ಬಿಟ್ಟೋಣ ಅಂದ್ಬಿಟ್ಟು ಎಲ್ಲನೂ ಹುರ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಚೂರು ಎಣ್ಣೆ ಹಾಕ್ಕೊಂಡು ಕಡಲೆಬೀಜ, ಕಡಲೆಬೇಳೆ, ಉದ್ದಿನ ಕಾಳು ಮತ್ತು ಪುದೀನ, ಹಸಿಮೆಣಸಿನ್ಕಾಯಿ, ಒಂದು 4 ಎಸ್ಲು ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಗೈಸ್, ನಮ್ಮಮ್ಮ ಬಂದಿದ್ದರು. ನಮ್ಮಮ್ಮ ಜೊತೆ ಹಂಗೆ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಹಿಂಗೆ ಮಾಡ್ಕೊಂಡು ನೋಡಿ, ನಮ್ಮ ಅಣ್ಣನ ಮಕ್ಳು ಆಟ ಆಡ್ತಾವ್ರೆ. ಜಿಮ್ಮಿಂದ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಕಾಲು ಇಡೋಕ್ಕಾಗ್ತಾ ಇಲ್ಲ. ಇವತ್ತು ಲೆಗ್ಸ್ ವರ್ಕೌಟು. ಫುಲ್ ಪೇನ್ ಆಗ್ತಾಯಿದೆ ಕಾಲು, ಫುಲ್ಲು ಶೇಕ್ ಆಗ್ತಾಯಿದೆ ಕಾಲು. ಮನೆಗೆ ಹೋಗಿ ಸಿಗ್ತೀನಿ ಬನ್ನಿ. ಜಿಮ್ಮಿಂದ ಬಂದೆ ಫ್ರೆಂಡ್ಸ್, ಸಾಕಾಗಿತ್ತು. ಇವತ್ತು ಬೆಳಗ್ಗೆಯಿಂದ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯುಸಿ ಅಂತ.
ಸ್ವಲ್ಪ ಹೊತ್ತು ಕೂಡ ಫ್ರೀನೇ ಇಲ್ಲ ಫ್ರೆಂಡ್ಸ್. ಇವಾಗ ನೆನ್ನೆದು ದೋಸೆ ಇಟ್ಟಿತ್ತು, ಅದೇ ಬ್ಯಾಟರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದು ದೋಸೆ ತಿನ್ನೋಣ ಅಂತಂದ್ಬಿಟ್ಟು ದೋಸೆಗೆ ಹಾಕೋಕ್ಕೆ ಕ್ಯಾರೆಟು ಮತ್ತು ಪನ್ನೀರ್ ತುರ್ಕೊಳ್ತೀನಿ. ಒಂದೊಂದು ಸಲ ಏನು ಅಂದರೆ ಫ್ರೆಂಡ್ಸ್, ಈ ಥರ ತುಂಬ ಕೆಲಸ ಇದ್ದಾಗ ಫಸ್ಟ್ ಆಗಿದ್ದರೆ ಹೋಟ್ಲಲ್ಲಿ ತರಿಸ್ಬಿಡ್ತಾಯಿದ್ದೆ. ಬಟ್ ಇವಾಗ ಆ ಆಪ್ಷನ್ ಎಲ್ಲ ಇಲ್ಲ ಫ್ರೆಂಡ್ಸ್. ಈಗ ಚಟ್ನಿ ಮಾಡ್ಕೊತಾ ಇದ್ದೀನಿ. ನಮ್ಮ ಬಿಂದು ನೋಡಿ ಫ್ರೆಂಡ್ಸ್ ಈಗ ದೋಸೆ ಮಾಡೋಣ ಅಂದ್ಬಿಟ್ಟು ನೋಡ್ತಾ ಇರ್ಬೋದು. ನಾನು ಒಂದೇ ಒಂದು ಡ್ರಾಪ್ ಮಾತ್ರ ಎಣ್ಣೆ ಹಾಕ್ಕೊಳ್ತೀನಿ. ಎಷ್ಟು ಎಣ್ಣೆ ಕಮ್ಮಿ ತಿಂತೀವಿ ಅಂತ ನೋಡ್ಬೋದು ನೀವಿಲ್ಲಿ. ಹೌದು. ಈ ಥರ ದೋಸೆ ಮಾಡಿಕೊಂಡ್ರೆ ಒಂದೇ ದೋಸೆನೇ ಸಾಕಾಗ್ಬಿಡುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ನನಗೆ ನೈಟು ಚಟ್ನಿ ಏನಪ್ಪ ಇಷ್ಟು ಹಾಕ್ಕೊಂಡಿದ್ದಾರೆ ಅಂತ ಅಂದ್ಕೋಬೇಡಿ. ಇದರಲ್ಲಿ ಕೂಡ ಪ್ರೋಟೀನ್ ಇರುತ್ತೆ. ಕಡಲೆ ಬೀಜ ಮತ್ತು ಉದ್ದಿನ ಕಾಳು ಮತ್ತು ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡಿರೋ ಚಟ್ನಿ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಒಂದೇ ಒಂದು ದೋಸೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸೌತೆಕಾಯಿ ಕೆಲವೊಬ್ಬರು ಬರೀ ಹಾಫ್ ಪೀಸ್ ತಿಂತಾರೆ ಫ್ರೆಂಡ್ಸ್. ಹಾಫ್ ಪೀಸ್ ತಿಂದರೆ ಏನು ಪ್ರಯೋಜನ ಇಲ್ಲ ಫ್ರೆಂಡ್ಸ್. ನೀವು ಡಯಟ್ ಮಾಡ್ತಾಯಿದ್ದೀನಿ ಅಂದರೆ ಒಂದು ಅರ್ಧ ಸೌತೆಕಾಯಿ ಅಥವಾ ಮುಕ್ಕಾಲು ಸೌತೆಕಾಯಿನ ತಿನ್ನಿ. ಫಸ್ಟು ಸೌತೆಕಾಯಿ ತಿನ್ನಬೇಕು ಊಟ ತಿನ್ನೋದಕ್ಕಿಂತ ಮುಂಚೆ ಫ್ರೆಂಡ್ಸ್. ಈಗ ಒಂದು ಗ್ಲಾಸ್ ಮಜ್ಜಿಗೆ ಕೂಡ ಕುಡಿತಾ ಇದ್ದೀನಿ ಫ್ರೆಂಡ್ಸ್ ನೈಟು. ಊಟ ಆಯಿತು ಫ್ರೆಂಡ್ಸ್. ಈಗ ವಾಕಿಂಗ್ ಹೋಗ್ತಾ ಇದ್ದೀರಿ. ನಮ್ಮ ಅಕ್ಕ ಮನೆ ಹತ್ರ ಹೋಗ್ತಾ ಇದ್ದೀವಿ. ಕೊತ್ತಂಬರಿ ಸೊಪ್ಪು ಕೊಟ್ಟು ಕಳಿಸಿದ್ರು ನಮ್ಮಮ್ಮ, ಕೊಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ನನ್ನ ಮಕ್ಕಳು ಕೂಡ ಬರ್ತಾವ್ರೆ. ಬಿಂದು ಬಾನು. ನಮ್ಮ ಅಕ್ಕ ಮನೆಗೆ ಬಂದಿದ್ದೆ ಗೈಸ್ ವಾಕಿಂಗ್ ಮಾಡಿಕೊಂಡು. ಹಾಗೆ ನಮ್ಮ ಅಕ್ಕ ಮಗಳು ಸೀರೆ ಕೊಟ್ಟವಳೆ ಫ್ರಿಲ್ಸ್ ಹಿಡಿಯೋದಕ್ಕೆ. ನಾಳೆ ಅವರು ಡ್ಯಾನ್ಸ್ ಕ್ಲಾಸಲ್ಲಿ ಗುರು ಪೌರ್ಣಿಮೆ ಪ್ರೋಗ್ರಾಮ್ ಸ್ಪೆಷಲ್ ಈ ಸೀರೆ ಉಟ್ಕೊಂಡು ಹೋಗ್ತಾರಂತೆ. ನಮ್ಮ ಹರ್ಷಿತಾ ಡ್ಯಾನ್ಸರ್ ಫ್ರೆಂಡ್ಸ್. ಬೇಡ ಐತೆ ಮನೆಗೆ ನೋಡ್ರಿ ಗೈಸ್. ಇವಳೇ ನಮ್ಮ ಅಕ್ಕನ ಮಗಳು ಹರ್ಷಿತಾ ಡ್ಯಾನ್ಸರ್. ಇನ್ಸ್ಟಾಗ್ರಾಮಲ್ಲಿದ್ದಾಳೆ, ಫಾಲೋ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ನಮ್ಮ ಮಾವ ಏನೋ ಮಾಡ್ತಾವ್ರೆ ಮಿಷಿನಲ್ಲಿ, ತೊಳಿತಾವ್ರೆ ಮಿಷಿನು. ಆಯ್ತಂತೆಲ್ಲ ಅವ್ರದ್ದು. ಫ್ಲೋರ್ ಮಿಲ್ ನಮ್ಮ ಅಕ್ಕ ಅವ್ರದ್ದೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಅಂತೂ ಇಂತೂ ಡೇ 3 ಕೂಡ ಕಂಪ್ಲೀಟ್ ಮಾಡಾಯಿತು. ಡೇ 4 ನೋಡಬೇಕಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಹೋಗಿ ಬರ್ತೀನಿ ಸ್ನೇಹಿತರೆ, ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.